म्हणा विठ्ठल विठ्ठल मुखी जगद्गुरु तुकाराम महाराजರು ಛತ್ರಪತಿ ಶಿವಾಜಿ ಮಹಾರಾಜರು ಜಗದ್ಗುರು ತುಕಾರಾಮ್ ಮಹಾರಾಜರಿಗೆ ಗುರುದಕ್ಷಿಣ ರೂಪದಲ್ಲಿ ಕಾಣಿಕೆಯನ್ನು ಕೊಡ್ತಾರೆ. ಕಾಣಿಕೆಯನ್ನು ಕೊಡ್ತಾರೆ. ಅನಮೂಲವಾಗಿರ್ತಕ್ಕಂಥ ವಸ್ತುಗಳು, ಅಲಂಕಾರಗಳು, ಆಭೂಷಣಗಳು ಅದನ್ನೆಲ್ಲ ಕೊಟ್ಟಿದ್ದಾಗ ಅವರ ದೂತರು ಬಂದು ಜಗದ್ಗುರು ತುಕಾರಾಮ್ ಮಹಾರಾಜರ ಮನೆಯಲ್ಲಿ ಕೊಡ್ತಾರೆ. ಮನೆಯಲ್ಲಿ ಇರುವಂಥ ಮಕ್ಕಳು ಅದನ್ನು ಸ್ವೀಕರಿಸಿ ಆನಂದ ಪಡ್ತಾರೆ. ಜಗದ್ಗುರು ತುಕಾರಾಮ್ ಮಹಾರಾಜರು ಹೊರಗಡೆಯಿಂದ ಬರ್ತಾರೆ. ಬಂದ ತಕ್ಷಣ ನೋಡಿ, ಅದು ನಮಗಾಗಿ ಅಲ್ಲ, ಅದು ಸ್ವರಾಜ್ಯದ ರಕ್ಷಣೆಗಾಗಿ, ಸ್ವರಾಜ್ಯದ ವಿಕಾಸಕ್ಕಾಗಿ, ಅದು ಉಪಯೋಗಕ್ಕಾಗಿ ಸೀಮಿತವಾಗಿ ಇಡಬೇಕು, ಅದನ್ನು ವಾಪಸ್ ಮಾಡಿ ಅಂತ ಹೇಳ್ತಾರೆ. ಜಗದ್ಗುರು ತುಕಾರಾಮ್ ಮಹಾರಾಜರ ಮಾತನ್ನು ಕೇಳಿ ಮಕ್ಕಳು, ಮನೆಯವರು ಅದನ್ನೆಲ್ಲ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟಿದ್ದಾಗ ಆ ದೂತರು ಹೇಳ್ತಾರೆ, ಮಹಾರಾಜರೇ, ಬಹಳ ಆನಂದದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಕೊಟ್ಟಿರ್ತಕ್ಕಂಥ ಈ ಕಾಣಿಕೆ ನೀವು ಸ್ವೀಕಾರ ಮಾಡಿದರೆ ಅವರಿಗೆ ಆನಂದ ಆಗ್ತದಂತೆ ಹೇಳ್ತಾರೆ. ಆದರೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಅವರ ಆನಂದಕ್ಕಾಗಿ ನಾನು ಅದನ್ನು ಸ್ವೀಕಾರ ಮಾಡಿದರೆ ನನ್ನ ಮನಸ್ಸಿಗೆ ನೋವಾಗ್ತದಲ್ಲ, ಅದನ್ನೇನು ಮಾಡಲಿ ಅಂತ ಕೇಳ್ತಾರೆ. ನಾನು ಸ್ವೀಕರಿಸುವುದಿಲ್ಲ, ಅದು ನನ್ನ ಧರ್ಮ ಅಲ್ಲ, ಅದು ನಮಗಾಗಿ ಅಲ್ಲ, ಅದು ಎಲ್ಲ ಆಭೂಷಣಗಳು, ಅದು ಏನು ಅಲಂಕಾರಗಳು ಅವ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ನಮಗಾಗಿ ಏನು ಯಾವ ಸ್ವರೂಪ ಇದಾವೆ ಅಂತಂದ್ರೆ ಸೋನೆ ರೂಪಯ ಮಹಾಮೃತಿಕೆ ಸಮಾನ ಅಮೀತೇನೆ ಸುಖಿ ಮಹಾ ವಿಠ್ಠಲ ವಿಠ್ಠಲ ಮುಖಿ. ನೀವು ನಿಮ್ಮ ಶ್ರೀಮುಖದಿಂದ ವಿಠ್ಠಲ ವಿಠ್ಠಲ ನಾಮ ಜಪ ಮಾಡಿದರೆ ನಾವು ಪ್ರಸನ್ನ ಆಗ್ತೀವಿ ಅಂತ ಹೇಳ್ತಾರೆ. ಎರಡನೇ ಪದದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ತೇಯ ಮಹಾಮೃತಿಕೆ ಸಮಾನ, ಅದು ನಮ್ಮ ಮಣ್ಣಿನ ಸಮಾನ ಅದ ಅಂತ ಹೇಳ್ತಾರೆ. ಮಣ್ಣೇನದಲ್ಲ, ಅದು ಮಣ್ಣಿನ ಸಮಾನ. ಅದು ಬೆಳ್ಳಿ, ಬಂಗಾರ, ಹೀರೆ, ಮೋತಿ ಅದನ್ನೆಲ್ಲ ಏನವಲ್ಲ, ಅವೆಲ್ಲ ನಮಗೆ ಮಣ್ಣಿನ ಸಮಾನ ಅವ ಅಂತ ಹೇಳ್ತಾರೆ. ಮೂರನೇ ಪದದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನೀವು ಏನಾದರೂ ತಗೋರಿ, ಏನಾದರೂ ಅವಶ್ಯಕತೆ ಇದ್ದ ಪಕ್ಷದಲ್ಲಿ ಏನಾದರೂ ಅಲಂಕಾರಗಳು, ಆಭೂಷಣಗಳು ತಗೋರಿ ಅಂತ ಅಂದಾಗ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಅದು ನಮಗೆ ಅವಶ್ಯಕತೆ ಇಲ್ಲ. ನೀವೇ ಏನು ಮಾಡ್ರಿ, ನಮ್ಮ ಹತ್ರ ಇದ್ದಂಥ ಇದು ತುಳಸಿ ಮಾಲ ಅದಲ್ಲ, ಈ ತುಳಸಿ ಮಾಲ ನೀವೇ ಹಾಕಿಕೊಳ್ಳಿ. ಕಂಠಿ ಮಿರವ ತುಳಸಿ. ಮತ್ತು ಎರಡನೇದು ವ್ರತಕರ ಏಕಾದಶಿ, ಏಕಾದಶಿ ವ್ರತ ಮಾಡಿ ಅಂತ ಹೇಳ್ತಾರೆ. ಅಂತಿಮ ಪದದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನೀವು ಛತ್ರಪತಿ ಆಗ್ರಿ, ಗಜಪತಿ ಆಗ್ರಿ, ಭೂಪತಿ ಆಗ್ರಿ, ಅಶ್ವಪತಿ ಆಗ್ರಿ, ಆದ್ರೆ ನೀವೇನಾಗ್ರಿ, ಅಭಂಗದ